ಎಲ್ಲರೂ ರಾಮನ ಬಗ್ಗೆ ಏನಾದ್ರು ಮಾತಾಡಬೇಕು ಅಂತ. ಜಗತ್ತಲ್ಲಿ ಆದಿಶೇಷನಿಗೆ ಸಾಧ್ಯ ಇಲ್ಲದೇನಾದ್ರು ಎಕ್ಸ್ಪ್ಲೇಷನ್ ಕೊಡಲಿಕ್ಕಾಗ್ದಿದ್ದೊಂದು ಶಬ್ದ ಇದೆ, ಅದು ಶ್ರೀರಾಮ ಶಬ್ದ. ಶಿವ ನಿರಂತರ ಕಾಶಿಯಲ್ಲಿ ಯಾರ ಸ್ಮರಣೆ ಮಾಡ್ತಾನೆ ಅಂದರೆ ಅವ ರಾಮಸ್ಮರಣೆ ಮಾಡ್ತಿರ್ತಾನೆ. ಇಡೀ ವಿಷ್ಣು ಸಹಸ್ರನಾಮವನ್ನು ಒಟ್ಟಿಗೆ 1000 ಸಹಸ್ರನಾಮವನ್ನು ಒಂದು ತಕಡಿಯಲ್ಲಿ ತೂಕ ಹಾಕಿ ಇನ್ನೊಂದು ತಕಡಿಯಲ್ಲಿ ಶ್ರೀರಾಮನಾಮವನ್ನು ತೂಕ ಹಾಕಿದರೆ ರಾಮನಾಮದ ತೂಕಕ್ಕಾನ ಸಹಸ್ರನಾಮವೂ ಬರುವುದಿಲ್ಲ. ಸಹಸ್ರನಾಮ ತತ್ತುಲ್ಯಂ ಅಂತ. ಆ ರಾಮನಾಮ ಅಂದರೆ ಏನು ಅಂತ ಫಸ್ಟ್ ನೋಡುವ. ನಾರಾಯಣದ 2ನೇ ಅಕ್ಷರ ರಾ, ಪಂಚಾಕ್ಷರಿ 2ನೇ ಅಕ್ಷರ ಮ, ಶ್ರೀ ಅಂದರೆ ಮಹಾಪ್ರಕೃತಿ, ಎಲ್ಲವೂ ಸೇರಿ ಶ್ರೀರಾಮನಾಮದ ಉದ್ಭವ. ಒಂದು ಹೆಸರಲ್ಲಿ ಇಡೀ ಲೋಕದ ದೇವತೆಗಳ ಅಷ್ಟೂ ಚೈತನ್ಯವು ಅಡಕಾಗಿದೆ ಅಂತ, ಈಕ್ವಲೆಂಟು ಓಂಕಾರ ಅಂತ ಹೇಳ್ಬೋದು ರಾಮನಾಮವನ್ನು. ಮತ್ತು ಎಲ್ಲ ಅವತಾರ ಆಗಿದ್ದು, ಅವತಾರ ಆದಮೇಲೆ ಹೆಸರು ನಾಮ ಬಂದಿತ್ತು. ಆದರೆ ರಾಮನಾಮದ ವಿಶೇಷತೆ ಏನಂದರೆ ಶುರು ರಾಮನಾಮ ಬಂತು ಮತ್ತು ರಾಮನ ಅವತಾರ ಆಯಿತು. ವಾಲ್ಮೀಕಿ ಮರ ಶುರು ಮಾಡಿ ಅದು ರಾಮ ಆಯಿತು. ವಾಲ್ಮೀಕದೊಳಗಿಂದ ಹುಟ್ಟಿದ ಮಂತ್ರ ಅದು, ಅದಕ್ಕೆ ವಾಲ್ಮೀಕಿ. ಅದು ಎಕೋ ಆಗಿ ರಾಮ ಆಯಿತು, ಆಮೇಲೆ ರಾಮ ಅವತಾರ ಆಗಿ. ಸೊ ಆ ಅವತಾರದ ಒಂದು ವಿಶೇಷತೆ, ಇದು ಅವನ ಹೆಸರಿನ ವ್ಯಾಲ್ಯೂ. ಸ್ಯಾನ್ಸ್ಕ್ರಿಟ್ಟಲ್ಲಿ ರಾಮನಾಮ ಅಂದರೆ ರಮಂಥೈತಿ ರಾಮ ಅಂತ, ಎಲ್ಲರಿಗೂ ಆನಂದವನ್ನು ಕೊಡುವವನು ಶ್ರೀರಾಮ. ಇನ್ನೊಂದು ರಾಮನ ಗುಣ ತಗೊಂಡ್ವಿ ಅಂದರೆ ಎಥಿಕ್ಸಿಗೆ ತಗೊಂಡು ಹೋದರೆ ರಾಮ ಆದರ್ಶ ರಾಜ ಅಂತ. ರಾಜ ಎಲ್ಲೂ ಇರಲಿಕ್ಕಿಲ್ಲ. ತನಿಗೋಸ್ಕರ 1 ರೂಪಾಯಿಯನ್ನು ಇಟ್ಕೊಳ್ಳದೆ ಭಾನುವಾರ ಬೊಕ್ಕಸೆಯನ್ನು ಖಾಲಿ ಮಾಡಿ ಜನನೂ ಹಾಗೆ ಟ್ಯಾಕ್ಸ್ ಕಟ್ತಿದ್ರು, ರಾಮನೂ ಹಾಗೆ ಹಂಚ್ತಿದ್ದು. ಸಂಡೇ ಇಡೀ ಬೊಕ್ಕಸೆಯನ್ನು ಎಂಟಿ ಮಾಡ್ತಿದ್ದಂತೆ. ಮತ್ತು ರಾಮ ದೇಹ ಬಿಟ್ಟಾಗ ಅಲ್ಲಿ ಜನಗಳೆಲ್ಲ ಅಂಥ ರಾಮ ಇಲ್ದಿದ್ದ ಅಯೋಧ್ಯೆ ನಮಗೆ ಯಾಕೆ ಅಂತ ಸುಮಾರು ಜನ ಅವನ ಜೊತೆಗೆ ಜಲಸಮಾಧಿ ಆದ್ರಂತೆ. ರಾಮನ ಬದುಕು ಹೇಗಿತ್ತು ಹಂಗಾರೆ? ಈಗಿನ ಕಾಲದಲ್ಲಿ ರಾಜ ಜಲಸಮಾಧಿ ಆದರೆ ಸ್ವಂತ ಮಗ ಜಲಕ್ಕೆ ನೀರಿಗೆ ಇಳಿಯಲ್ಲ, ಸಮಾಧಿ ಆಗೋದಲ್ಲಿರಲಿ. ಆದರೆ ರಾಮ ಸಮಾಧಿ ಆದಾಗ ಅವನ ಜೊತೆಗೆ ಎಲ್ಲರೂ ಜಲಸಮಾಧಿ ಆದ್ರಂತೆ. ಹಾಗೆ ಮತ್ತು ಇನ್ನೊಂದು ಪ್ರಶ್ನೆ ಇದೆ, ರಾಮ ಆದರ್ಶ ಗಂಡ ಯಾಕೆ ಅಂತಲೂ ಹೇಳ್ತೀನಿ. ಸುಮಾರು ಜನ ರಾಮನಿಗೆ ಟೀಕೆ ಮಾಡಿ ಅವನು ಅಗ್ನಿ ಪರೀಕ್ಷೆ ಮಾಡಿದ. ತನ್ನ ಹೆಂಡತಿ ತನಗೇನು ಅನ್ನೋ ಸ್ಪಷ್ಟ ರಾಮನಿಗೆ ಗೊತ್ತಿತ್ತು. ಅವನ ಅವತಾರಿಯೂ ಹೌದು, ಆದರ್ಶ ಪುರುಷನೂ ಹೌದು, ಮಾದರಿಯೂ ಹೌದು. ತನ್ನ ಹೆಂಡತಿಗೆ ಕೊನೆ ತನಕ ಆ ಪಟ್ಟ ಉಳಿಬಾರ್ದು, ಯಾಕೆ ಮನುಷ್ಯರ ನಾಲಿಗೆ ಬದಲಾಗೋದೊಂದು ಸೋಷಿಯಲ್ ಮೀಡಿಯಾದಕ್ಕಿಂತ ಸ್ಪೀಡು. ಅವನು ಅವತ್ತು ಅಗ್ನಿ ಪರೀಕ್ಷೆ ಮಾಡಲಿಲ್ಲ ಅಂದರೆ ಇವತ್ತಿನ ತನಕನೂ ಸೀತೆ ರಾವಣನ ಮನೇಲಿ ಇದ್ಲು ಅನ್ನೋ ಪಟ್ಟ ಇವತ್ತು ಹೇಳ್ತಿದ್ವಿ. ಅದು ರಾಮನಿಗೆ ಗೊತ್ತಿತ್ತು ನಮ್ಮ ಕಲಿಯುಗದ ಜನ ಏನು ಅಂತ ಹೇಳಿ. ಅದು ಅದಕ್ಕೆ ತ್ರೇತಾಯುಗದಲ್ಲೇ ಥಿಂಕ್ ಮಾಡಿ ನನ್ನ ಹೆಂಡತಿ ಅಗ್ನಿಗಿಂತ ಶುದ್ಧ ಆದವಳು ಒಂದು ಪ್ರಪಂಚಕ್ಕೆ ಪ್ರೂವ್ ಮಾಡಿದ. ಇನ್ನೊಂದು ರಾಮನ ಆದರ್ಶ ಹೇಗೆ ಅಂದರೆ, ತನ್ನ ಕೈಕೇಯಿ ತನ್ನನ್ನು ಕಾಡಿಗಟ್ಟಿದ್ರು, ವಾಪಸ್ ಬಂದಾಗ ಅಮ್ಮ ಅಂತ ಕರೀತಾನೆ. ಈಗಿನ ಮಕ್ಕಳು ಸ್ವಂತ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಇಡ್ತೀವಿ, ಅಲ್ಲೂ ರಾಮನ ಆದರ್ಶ ಕೆಲಸ ಮಾಡುತ್ತೆ. ಇನ್ನೂ ಹೇಳಬೇಕಂದ್ರೆ ಈಗಿನ ಮಕ್ಕಳು ಅಪ್ಪ ಅಮ್ಮನ ಕಾಡಿಗಿಡ್ತೀವಿ ಆಸ್ತಿಗೋಸ್ಕರ. ರಾಮ ತಂದೆ ವಚನಭ್ರಷ್ಟ, ಕಾಡಿಗೆ ಆಸ್ತಿ ಅಲ್ಲ, ತನ್ನ ತಂದೆ ಮಾತು ತಪ್ಪದ ಅನ್ನೋದು ನನ್ನ ವಂಶಕ್ಕೂ ತಂದೆಗೂ ಕಳಂಕ ಬರಬಾರ್ದು ಅಂಥೇಳಿ ಶ್ರೀರಾಮ ಅಪ್ಪನಿಗೆ ಹೇಳಿದ್ದಾರೆ ಅಂತ ಅಷ್ಟೇ ಕಿವಿಗೆ ಬಿದ್ದು ಅವ ಕಾಡಿಗೆ ಹೊರಟ. ಅವನ ಹೆಂಡತಿಯೂ ಕಾಡಿಗೆ ಹೊರಟಳು. ಅವನ ಚಿಕ್ಕಮ್ಮನ ಮಗ ಅಲ್ವಾ, ಕಸಿನ್ ಬ್ರದರ್ ಭರತನೂ ಕಾಡಿಗೆ ಹೊರಟ. ಈಗ ಸ್ವಂತ ತಮ್ಮ ಈಗ ಅಪ್ಪನ ಕಾಡಿಗಟ್ತೀವಿ, ಸ್ವಂತ ತಮ್ಮನ ಕೋರ್ಟಿಗಟ್ತೀವಿ. ಅಂಥವರಿಗೂ ರಾಮ ಆದರ್ಶ. ಇನ್ನು ರಾಮನಲ್ಲಿ ಸಮಾನತೆ ಯಾವ ಮಟ್ಟಕ್ಕಿತ್ತು ಅಂದರೆ, ರಾಮನ ಪಟ್ಟಾಭಿಷೇಕದ ಫೋಟೋ ನಾವೆಲ್ಲ ನೋಡಿದ್ದೀವಿ ಅಂದ್ಕೊಳ್ತೀವಿ. ಅಲ್ಲಿ ಮಹಾಸಿದ್ಧ ಅಗಸ್ತ್ಯ ಇದ್ದಾನೆ, ಬ್ರಹ್ಮಜ್ಞಾನಿ ವಸಿಷ್ಠ ಇದ್ದಾನೆ, ವಾನರ ಮನುಷ್ಯ ಅಲ್ಲ ವಾನರ ಹನುಮ ಇದ್ದಾನೆ, ಕರಡಿಯಲ್ಲಿದ್ದ ಜಾಂಬವಂತ ಇದ್ದಾನೆ, ರಾಕ್ಷಸನ ತಮ್ಮ ಆದರೂ ರಾಮಭಕ್ತನಾದ ವಿಭೀಷಣನೂ ಇದ್ದಾನೆ, ಗುಹ ಇದ್ದಾನೆ, ಶಬರಿ ಇದ್ದಾನೆ. ಅದರ ಅರ್ಥ ಏನು? ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗೋವನು ಶ್ರೀರಾಮ. ಅಲ್ಲಿ ಕ್ಯಾಸ್ಟು ರೀಸನ್ ಅಲ್ಲ, ಧರ್ಮವೂ ರೀಸನ್ ಅಲ್ಲ, ಮನುಷ್ಯರಾಗಬೇಕು ಅಂತಲೂ ಇಲ್ಲ. ಎಲ್ಲರಿಗೂ ಪ್ರಿಯವಾದವನು, ಎಲ್ಲರನ್ನೂ ಪ್ರಿಯವಾಗಿ ನೋಡ್ಕೊಳ್ತಾ ಇದ್ದವು, ಅಳಿಲಿಗೆ ಅನುಗ್ರಹ ಮಾಡಿದವು. ಇನ್ನೊಂದು, ರಾಮನ ರೆವಲ್ಯೂಷನ್ ಪಾರ್ಟಿಗೆ ಹೋದರೆ ಅಲ್ವಾ, ರಾಮ ರಾವಣನನ್ನು ಕೊಂದ.
ರಾವಣನಿಗೆ ಪಾದಪೂಜೆಯೂ ಮಾಡಿದ್ದ ಶ್ರೀರಾಮ. ಅವನ ಧರ್ಮ ನೋಡಿ ರಾವಣ ಹೇಳ್ತಾನಂತೆ, ವಿಜಯೀ ಭವ. ತನ್ನ ಶತ್ರು ಇವನೇ ಆದರೂ ಅವನ ಬ್ರಾಹ್ಮಣ್ಯಕ್ಕೆ ಜ್ಞಾನಕ್ಕೆ ಗೌರವ ಕೊಟ್ಟು ರಾಮೇಶ್ವರದಲ್ಲಿ ರಾಮ ಯುದ್ಧಕ್ಕೆ ಮುಹೂರ್ತ ಇಡಿಸೋದು ರಾವಣನ ಹತ್ರನೇ. ಕೊನೆಗೆ ಆದಿಶೇಷ ರಾಮಾನುಜರು ರಾಮನ ಹತ್ರ ಜ್ಞಾನಕ್ಕೂ ಬ್ರಹ್ಮಜ್ಞಾನ ಬೇಕು ಅಂದಾಗಲೂ ರಾವಣನ ಹತ್ರ ಕಳಿಸ್ತಾರೆ. ರಾವಣ ಬಾಣ ತಗೊಂಡಿರ್ತಾನವ. ನೋಡಿ, ಶತ್ರುವಲ್ಲಿರೋ ಜ್ಞಾನಕ್ಕೂ ಗೌರವ ಕೊಟ್ಟ ರಾಮ. ಯಾರು ಬದುಕಿದ್ದಾರೆ ಹಾಗೆ? ಯಾರು ಬದುಕಿದ್ದಾರೆ ಅಲ್ವಾ? ಒಂದು ಇಡೀ ಜೀವನವೇ ಧರ್ಮಕ್ಕೆ ಇಟ್ಟವನು ಆ ಒಂದು ಅವತಾರ. ಅದಕ್ಕೆ ರಾಮ ಧರ್ಮ ವಿಗ್ರಹ ಅಂತ. ಇನ್ನೊಂದು ಧರ್ಮಕ್ಕೆ ಈಕ್ವಲೆಂಟ್ ಏನಾರಿದ್ರೆ ಅದು ಶ್ರೀರಾಮ. ಅವನಿಗೆ ಈಕ್ವಲೆಂಟ್ ಪದ ಧರ್ಮಕ್ಕೆ ಬೇರೆ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಜೀವನದಲ್ಲಿ ಎಲ್ಲ ಎಥಿಕ್ಸನ್ನು ಅವ ಮಾಡಿಯೇ ತೋರಿಸಿದ್ದಾನೆ, ಬರೀ ಆಡಲಿಲ್ಲ. ಬ್ರಹ್ಮಜ್ಞಾನಿ. ಯೋಗ ವಸಿಷ್ಠವನ್ನು ಅವನ ಬ್ರಹ್ಮಜ್ಞಾನವನ್ನು ಹೇಳುತ್ತಾರೆ. ಮಹಾಗುರು ಭಕ್ತ. ವಿಶ್ವಾಮಿತ್ರರಿಗೋಸ್ಕರ ಮನೆ ಬಿಟ್ಟು ಬಿಲ್ಲಿಡಿದು ಹೊರಟವ. ಅಪ್ಪನಿಗೋಸ್ಕರ ಕಾಡಿಗೆ ಹೊರಟ. 12 ವರ್ಷ ತನ್ನ ಹೆಂಡತಿ ಇಲ್ಲ ಅಂದರು. ಈಗಿನ ಹುಡುಗರು 12 ನಿಮಿಷ ಇಲ್ಲ ಅಂದರೂ ವಾಟ್ಸಪ್ ಸ್ಟೇಟಸಲ್ಲಿ ಫೋನು ಹೋಗ್ತದೆ, ಚೇಂಜು ಆಗ್ತದೆ. ನೋಡಿ, ಅಲ್ಲಿ ಅವರಿಬ್ಬರ ರಾಮಾವತ್ ಚಕ್ರವರ್ತಿ ಮದುವೆ ಆಗಲಿಕ್ಕೆ ಆಪ್ಷನ್ ಇತ್ತು ಅವನಿಗೆ. ಪುಂಸಾನ್ ಮೋಹನ ರೂಪಾಯನ್. ಯಾಕೆ? ಪುಣ್ಯಶ್ಲೋಕಾಯ. ಅವನಿಗೆ ಮಂತ್ರವೇ ಹಾಗೆ. ಪುಂಸಾನ್ ಅಂದರೆ ಪುರುಷರಲ್ಲಿ ಅತಿ ಸುಂದರ. ಶ್ಲೋಕಗಳಿಗೆ ಪುಣ್ಯ ಬರೋದು ರಾಮನಾಮದಿಂದಂತೆ. ಪುಣ್ಯಶ್ಲೋಕಾಯ. ಅಂಥ ಪುರುಷೋತ್ತಮ ರಾಮ ಮದುವೆ ಆಗಲಿಲ್ಲಲ್ಲ. ಎಷ್ಟು ಕಾನ್ಫಿಡೆನ್ಸ್ ಅವನಿಗೆ. ಸೀತೆಯನ್ನು ಹನುಮಂತ ಎತ್ಕೊಂಬರ್ತಾ ಹೇಳ್ತಾನಂತೆ, ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ. ನೋಡಿ ಅವಳ ಕಾನ್ಫಿಡೆನ್ಸ್. ಅವಳು ಅವನು ಬಾಣ ಬಿಟ್ಟು ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು. ಕದ್ದು ಬರೋ ವ್ಯವಸ್ಥೆ ಇಲ್ಲ. ನೋಡಿ, ಆ ಗಂಡನ ಮೇಲೊಂದು ಫೈತು, ಧರ್ಮದ ಮೇಲೆ ಒಂದು ಫೈತು, ಅವಳ ರಾಮನಾಮದ ಫೈತು. ನವಗ್ರಹಗಳು ರಾವಣನ ಎದುರುಗಡೆ ಶನೀಶ್ವರ ಸಮೇತ ಮೆಟ್ಲಾಗಿದ್ದ. ಪ್ರಜಾಪತಿ ತಲೆ ಬಗ್ಸಿದ್ದ. ಶಿವ ಸೋತಿದ್ದ ಆತ್ಮಲಿಂಗ ಕೊಟ್ಟಾಗ. ಕೊಟ್ಟಿದ್ದ ಆತ್ಮಲಿಂಗ. ಭಕ್ತಿಗೆ ಸೋತವನು. ಆದರೆ ಸೀತೆಯನ್ನು ಅವನಿಗೆ ಇಷ್ಟೆಲ್ಲ ಇದ್ದವನಿಗೂ ಸೀತೆ ಹತ್ರ ಹೋಗ್ಲಿಕ್ಕಾಗಲಿಲ್ಲ. ಹಾಗಾದರೆ ಸೀತೆಯ ಪರಿಶುದ್ಧತೆ ಯಾವ ಮಟ್ಟದ್ದು, ಪತಿಭಕ್ತಿ ಎಷ್ಟು ಮಟ್ಟದ್ದು. ಇನ್ನೊಂದು ರಾಮನೊಂದು ಇನ್ಸಿಡೆಂಟ್. ಮಂಡೋದರಿ ತನ್ನ ಪಾತಿರತ್ಯದ ಬಲದಿಂದ ರಾವಣನ ಪ್ರಾಣ ಉಳಿಸ್ತಿರ್ತಾಳೆ. ಕೊನೆಗೆ ರಾವಣ ಹೇಳ್ತಾನೆ, ನನ್ನ ಭಗವಂತ ಬಂದಿದ್ದಾನೆ, ಇವತ್ತು ನಾನು ಅವನಿಂದ ಹತ ಆದರೆ ನನಗೆ ಬಂಧ ಮುಕ್ತಿ ಆಗುತ್ತೆ ಹೇಳೋಗ್ತಾನೆ ಅವನ ಹೆಂಡತಿ ಹತ್ರ. ಅವಾಗ ಮಂಡೋದರಿಗೆ ಇಡೀ ಲಂಕೆ ವಿಧವೆ ಆಗಿದೆ, ನಾನು ವಿಧವೆ ಆದರೆ ಹೇಗೆ ಅಂಥೇಳಿ ಸೀತೆ ಹತ್ರ ಪತಿಭಿಕ್ಷೆ ಕೇಳಲಿಕ್ಕೆ ಹೋಗ್ತಾನೆ. ಅವಾಗ ರಾಮನ ಹತ್ರನೂ ಹೋಗ್ತಾಳೆ ಅವಳು. ಹೋದಾಗ ಶ್ರೀರಾಮ ಹೀಗೆ ಸರಿತಾನಂತೆ. ಅವಳಿಗೆ ಎಂತ ಅಂತ ಗೊತ್ತಾಗಲ್ಲ. ಅವಳ ನೆರಳು ರಾಮನ ನೆರಳಿಗೆ ತಾಗಬಾರ್ದು ಅಂತ ಈಚೆ ಸರಿ. ದೇಹ ಅಲ್ಲ. ಈ ಇನ್ಸಿಡೆಂಟ್ ಈಗಿನ ಪುರುಷ ವರ್ಗಕ್ಕೆ ದೊಡ್ಡ ಮಾದರಿ. ಪರಸ್ತ್ರೀಯ ನೆರಳು ನನ್ನ ನೆರಳಿಗೆ ತಾಗಬಾರದು ಅಂತ ವ್ರತನಿಷ್ಠೆ ಅವನತ್ತೆ. ಆವಾಗ ಮಂಡೋದರಿಗೆ ಕಂಪ್ಯಾರಿಸನ್ ಮಾಡ್ತಾಳಂತೆ. ನನ್ನ ಗಂಡ ಹತ್ತಿರ ಇದ್ದು ಯಾವ ಹೆಣ್ಣು ಮಕ್ಕಳನ್ನು ಬಿಡಲಿಲ್ಲ, ಇವನು ಇನ್ನೊಬ್ಬರ ಹೆಂಡತಿಯ ನೆರಳು ತಾಗಬಾರ್ದು ಅಂತ ದೂರ ನಿಲ್ತಾನೆ. ಇಂಥವನು ಪ್ರಪಂಚದಲ್ಲಿದ್ದರೆ ಒಳ್ಳೆಯದು. ಅವಳ ಬಂದು ವಿಚಾರ ತಲೆಯಿಂದ ಬಿಟ್ಟು ಹೊರಟು ಹೋಗ್ತಾನೆ. ರಾಜಕೀಯದವರಿಗೆ ರಾಮ ಮಾಡೆಲ್, ಅಣ್ಣ ತಮ್ಮಂದರಿಗೆ ರಾಮ ಮಾಡೆಲ್, ಭಕ್ತಿಗೆ ರಾಮ ಮಾಡೆಲ್. ವಾನರ ಎಲ್ಲಿ ಮನುಷ್ಯ ಅಲ್ಲ. ಭರತನಿಗೆ ಸಮ ಜಾಗ ಕೊಟ್ಟು ನಿನ್ನ ಹೃದಯದಲ್ಲಿ ನಾನು, ನನ್ನ ಹೃದಯದಲ್ಲಿ ನೀನು. ಅದು ರಾಮ ಮಾತ್ರ ಅವತಾರಗಳಲ್ಲಿ ರಾಮ ಮಾಡಿದ ಕೆಲಸ. ಇನ್ನು ಕೊಟ್ಟ ಮಾತಿಗೋಸ್ಕರ ಪ್ರಾಣ ಇಟ್ಟವನವನು. ತನ್ನ ಇಡೀ ಜೀವನವನ್ನು ರಥವಾಗಿ ತಪಸ್ಸಾಗಿ ಆಚರಣೆ ಮಾಡಿದ್ದ ಶ್ರೀರಾಮ. ರಾಮನಿಗೆ 1 ನಿಮಿಷ ಸಾಕಿತ್ತವ. ಸ್ವಯಂ ವಿಷ್ಣು ಯಾರೋ ಕೇಳೋದು, ಅವನು ಮಹಾವಿಷ್ಣು ತಪಸ್ಸಿತ್ತು 2 ದಿನ ಕರ್ಕೊಂಬರ್ಬೋದಿತ್ತಲ್ಲ. ಹಾಗೆ ಮಾಡಿದರೆ ರಾಮಾಯಣ ನಿಮಗೆ ಸಿಗ್ತಿರ್ಲಿಲ್ಲ. ಸಾಮಾನ್ಯನಾಗಿದ್ದು
ತಪಸ್ಸು ಸಾಧನೆಗಳನ್ನು ಮಾಡಿ ಅಸಾಮಾನ್ಯನಾಗಿ ಬೆಳೆಯುವುದು ಹೇಗೆ ಅಂತ ತೋರಿಸಿಕೊಟ್ಟವನು ಶ್ರೀರಾಮ. ಅವತಾರ ಅಂತ ಹೇಳಿದರೆ ಬಂದು ಮ್ಯಾಜಿಕ್ ಮಾಡುವುದಲ್ಲ, ನಿಮ್ಮ ಹಾಗೆ ಇದ್ದು ನಿಮ್ಮ ಮಧ್ಯೆ ಇದ್ದು ನಿಮ್ಮನ್ನು ಬದಲಾಯಿಸೋ ಅಲ್ವಾ. ನಾವು ನೋಡುವ ರಾಮಾನುಜಾಚಾರ್ಯರು ಅವತಾರ, ಆದಿಶೇಷನ ಅವತಾರ, ಹಿಂದೆ ಲಕ್ಷ್ಮಣ ಆಗಿದ್ದ ಅಲ್ವಾ, ಬಲರಾಮ ಆಗಿದ್ದ ಕೃಷ್ಣಾವತಾರದಲ್ಲಿ. ಈಗ ತಿರುಪತಿ ಪ್ರತಿಷ್ಠೆಯಲ್ಲಿ ಶೇಷ ರಾಮಾನುಜ ಅದು. ಅದರ ಹೆಸರುಂಟು ರಾಮ ಆನುಜ, ಅಂದರೆ ಹಿಂದಿನ ಜನ್ಮದ ಗುಟ್ಟುಂಟಂದ್ರೆ ಲಕ್ಷ್ಮಣ. ಲಕ್ಷ್ಯಾಂ ದದಾತೀತಿ ಲಕ್ಷ್ಮಣ. ಯಾಕೆ ಲಕ್ಷ್ಮಣ ಅಂದರೆ ಗುರಿ ಮುಟ್ಟಿಸೋನು. ಹಾವಿನ ಹತ್ರ ಸಿಕ್ಕಾಕೊಂಡ್ರೆ ಹೊರಗೆ ಬರೋದು ಕಷ್ಟ, ಅವ 1000 ಹೆಡೆಯವನು. ಹಾಗಾಗಿ ರಾಮನ ಸಮಾನತೆ ಏನಿತ್ತು, ರಾಮಾನುಜರು ಬಂದಾಗಲೂ ಅದೇ ಸಮಾನತೆಯನ್ನು ಸಾರ್ತಾರೆ. ರಾಮಾನುಜರಿಗೆ ಅವರ ಗುರುಗಳು ಹೇಳ್ತಾರಂತೆ, ಒಂದು ಮೋಕ್ಷ ಕೊಡೋ ಮಂತ್ರ ಹೇಳ್ತೀನಿ, ಯಾರಿಗೆ ಹೇಳಬೇಡ ಅಂತ. ಪಾಪ ಅವ್ರು ಹೇಳ್ತಾರೆ ಓಂ ನಮೋ ನಾರಾಯಣಾಯ ಅಂತ. ಪಕ್ಕ ಅಲ್ಲ ಇದು ಮೋಕ್ಷ ಸಿಗುತ್ತಲ್ಲ ಅಂತ ಕೇಳ್ತಾರೆ. ಹೇಳುತ್ತೆ ರಾಮಾನುಜರು ಅವಾಗ ಮೈಕಿಲ್ಲ, ಗೋಪುರ ಹತ್ತಿ ನಿಲ್ತಾರೆ. ಜೋರಾಗಿ 3 ಸಲ ಹೇಳ್ತಾರೆ, ಇದನ್ನು ಯಾರು ಬೇಕಾದ್ರೆ ಹೇಳಿ. ಅವಾಗ ಅವರು ಗುರುಗಳು ಬೈತಾರಂತ. ಅವಾಗ ಅವರು ಗುರುಗಳಿಗೆ ಹೇಳ್ತಾಳೆ, ನನಗೊಂದು ಗುರು ಶಾಪ ಸಿಕ್ಕಿದ್ರೂ ತೊಂದರೆ ಇಲ್ಲ, ಎಷ್ಟೋ ಜೀವಗಳಿಗೆ ಗತಿಯಾಗಲಿ. ಅದೇ ಒಬ್ಬ ಎಂಜಿಲ್ ಹಿಡ್ಕೊಂಡು ಬಂದು ಕಲ್ಸಕ್ಕರೆ ಅಜ್ಜಿ ತಂದಾಗಲೂ ಶ್ರೀರಂಗದಲ್ಲಿ ರಾಮಾನುಜರು ನೈವೇದ್ಯ ಕೊಡು ಅಂದಾಗ ರಾಜರೆಲ್ಲ ಓಡೋಗ್ತಾರೆ. ರಾಮಾನುಜರು ತನ್ನ ತಪೋಬಲದಿಂದ ಶ್ರೀಹರಿ ಕೈಗೆ ಅದನ್ನು ಇಡ್ತಾರೆ.